ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ವಿವೋ Y29 5G ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಜೊತೆಗೆ ಇದರ ಒಂದು ಕ್ವಿಕ್ ರಿವ್ಯೂವನ್ನು ಕೊಡ್ತಾ ಇದ್ದೀನಿ. ಹಾಗೆ ಈ ಫೋನನ್ನು ನಾನು ಒಬ್ಬ ಲಕ್ಕಿ ವಿನ್ನರ್ಗೆ ಗಿವ್ ಅವೇ ಮಾಡ್ತಾ ಇದ್ದೀನಿ. ನೀವು ಕೂಡ ಈ ಗಿವ್ ಅವೇಲಿ ಹೇಗೆ ಪಾರ್ಟಿಸಿಪೇಟ್ ಮಾಡ್ಬೋದು, ನಾನು ಯಾವಾಗ ಈ ಫೋನನ್ನು ಗಿವ್ ಅವೇ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲೇ ತಿಳಿಸ್ತೀನಿ. ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬಾಕ್ಸ್ ಒಳಗಡೆ ಮೊದಲು ನಮಗೆ ಸ್ಮಾರ್ಟ್ ಫೋನ್ ನೋಡೋದಕ್ಕೆ ಸಿಗುತ್ತೆ. ಇದರ ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಆಗಿರುವಂತಹ ಬ್ಯಾಕ್ ಕವರ್ ಅನ್ನು ಕೊಟ್ಟಿದ್ದಾರೆ. ಕ್ವಿಕ್ ಸ್ಟಾರ್ಟ್ ಗೈಡ್ ಹಾಗೂ ವಾರಂಟಿ ಕಾರ್ಡ್ ಇದೆ. ಟೈಪ್ A to C ಡೇಟಾ ಕೇಬಲ್ ಅನ್ನು ಕೊಟ್ಟಿದ್ದಾರೆ. ಒಂದು ಸಿಮ್ ಇಜೆಕ್ಟಿಂಗ್ ಪಿನ್ ಅನ್ನು ಕೊಟ್ಟಿದ್ದಾರೆ. 44 ವಾಟ್ ಅಡಾಪ್ಟರ್ ಅನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋಗೆ ಒಂದ್ ವೇಳೆ ಏನಾದ್ರೂ 300K ಮೇಲೆ ವ್ಯೂಸ್ ಬಂತು ಅಂತ ಅಂದ್ರೆ ಈ ವಿಡಿಯೋಗೆ ಕಮೆಂಟ್ ಮಾಡಿದ ಒಬ್ಬ ಲಕ್ಕಿ ವಿನ್ನರ್ಗೆ ನಾನು ಈ ಸ್ಮಾರ್ಟ್ ಫೋನ್ ಅನ್ನ ಗಿವ್ ಅವೇ ಮಾಡ್ತೀನಿ. ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡೋದರ ಮೂಲಕ ನೀವು ಈ ಗಿವ್ ಅವೇಲಿ ಪಾರ್ಟಿಸಿಪೇಟ್ ಮಾಡಿ. ಈ ಫೋನ್ ನ ಲುಕ್ ಏನು ತುಂಬಾನೇ ಚೆನ್ನಾಗಿದೆ, ಆದ್ರೆ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ನೋಡೋಣ. ಈ ಫೋನ್ ಬಂದ್ಬಿಟ್ಟು ಡೈಮಂಡ್ ಬ್ಲಾಕ್, ಗ್ಲೇಷಿಯರ್ ಬ್ಲೂ ಹಾಗೆ ಟೈಟಾನಿಯಂ ಗೋಲ್ಡ್ ಅನ್ನುವಂತಹ 3 ಕಲರ್ ವೇರಿಯಂಟ್ ಅಲ್ಲಿ ನಮ್ಗೆ ಸಿಗುತ್ತೆ. ನಾನು ಟೈಟಾನಿಯಂ ಗೋಲ್ಡ್ ಕಲರ್ ವೇರಿಯಂಟ್ ಅನ್ನ ನಿಮ್ಗೋಸ್ಕರ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. 4GB ರ್ಯಾಮ್ ಹಾಗೂ 128GB ಸ್ಟೋರೇಜ್ ವೇರಿಯಂಟ್ ನ ಪ್ರೈಸ್ ಬಂದ್ಬಿಟ್ಟು 14,000 ರೂಪಾಯಿ ಆಗುತ್ತೆ. 6GB 128GB ವೇರಿಯಂಟ್ ನ ಪ್ರೈಸ್ ಬಂದ್ಬಿಟ್ಟು 15,500 ರೂಪಾಯಿ ಇದೆ. 8GB 128GB ವೇರಿಯಂಟ್ ನ ಪ್ರೈಸ್ ಬಂದ್ಬಿಟ್ಟು 17,000 ರೂಪಾಯಿ ಇದೆ. ಹಾಗೆ 8GB 256GB ವೇರಿಯಂಟ್ ನ ಪ್ರೈಸ್ ಬಂದ್ಬಿಟ್ಟು 19,000 ರೂಪಾಯಿ ಇದೆ. ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು 8GB ರ್ಯಾಮ್ ಹಾಗೂ 128GB ಸ್ಟೋರೇಜ್ ಅನ್ನ ಹೊಂದಿರುವಂತಹ ವೇರಿಯಂಟ್. ಫೋನ್ ನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ವಾಲ್ಯೂಮ್ ರಾಕರ್ಸ್ ಹಾಗೂ ಪವರ್ ಬಟನ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಿಮ್ ಸ್ಲಾಟ್ ಅನ್ನ ಕೊಟ್ಟಿದ್ದಾರೆ. ಬಾಟಮ್ ಅಲ್ಲಿ ಸ್ಪೀಕರ್ ಗ್ರಿಲ್, ಚಾರ್ಜಿಂಗ್ ಪೋರ್ಟ್ ಹಾಗೆ 3.5mm ಜಾಕ್ ಅನ್ನ ಕೊಟ್ಟಿದ್ದಾರೆ. ಟಾಪ್ ಅಲ್ಲಿ ಸ್ಪೀಕರ್ ಗ್ರಿಲ್ ಅನ್ನ ಕೊಟ್ಟಿದ್ದಾರೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದರಲ್ಲಿ ಕೊಟ್ಟಿಲ್ಲ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಅನ್ನ ಈ ಫೋನಿಗೆ ಕೊಟ್ಟಿದ್ದಾರೆ. ಇನ್ನು ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಹೇಳೋದಾದ್ರೆ ಫನ್ ಟಚ್ ಆಪರೇಟಿಂಗ್ ಸಿಸ್ಟಮ್ ಬೇಸ್ಡ್ ಆನ್ Android 14 ಅನ್ನ ಕೊಟ್ಟಿದ್ದಾರೆ. ಈ ಫೋನಿಗೆ IP64 ರೇಟಿಂಗ್ ಇದೆ. ಹಾಗೆ ಈ ಫೋನ್ ನ ವೇಟ್ ಬಂದ್ಬಿಟ್ಟು 198 ಗ್ರಾಮ್ಸ್ ಇದೆ. ಈ ಫೋನ್ ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ 6.68 ಇಂಚ್ HD ಪ್ಲಸ್ LCD ಡಿಸ್ಪ್ಲೇ ಅನ್ನ ಕೊಟ್ಟಿದ್ದಾರೆ. ಈ ಬಜೆಟ್ ರೇಂಜ್ ಅಲ್ಲಿ ಫುಲ್ HD ಅಥವಾ AMOLED ಡಿಸ್ಪ್ಲೇ ಅನ್ನ ಕೊಡಬಹುದಿತ್ತು, ಆದ್ರೆ ಇವರು ಕೊಟ್ಟಿಲ್ಲ. ಇದೊಂದು ಬಿಗ್ ಮಿಸ್ಟೇಕ್ ಅಂತಾನೆ ಹೇಳ್ಬೋದು. MediaTek Dimensity 6300 ಆಕ್ಟಾ ಕೋರ್ 2.4H GHz ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಈ ಫೋನ್ ನ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ 50 ಮೆಗಾ ಪಿಕ್ಸೆಲ್ ಪ್ರೈಮರಿ ಕ್ಯಾಮ್ರಾವನ್ನ ಕೊಟ್ಟಿದ್ದಾರೆ. 8 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾವನ್ನ ಕೊಟ್ಟಿದ್ದಾರೆ. ಈ ಫೋನ್ ನ ಕ್ಯಾಮ್ರಾ ಕ್ವಾಲಿಟಿ ಏನೋ ಚೆನ್ನಾಗಿದೆ, ಆದ್ರೆ ಈ ಫೋನ್ ನ ಬೇರೆ ಫೀಚರ್ಸ್ ಗಳು ತುಂಬಾನೇ ಬೇಸಿಕ್ ಅಂದ್ರೆ ಬೇಸಿಕ್ ಆಗಿವೆ. ಈ ಪ್ರೈಸ್ ರೇಂಜ್ ಅಲ್ಲಿ ತುಂಬಾನೇ ಚೆನ್ನಾಗಿರುವಂತಹ ಫೋನ್ ಗಳು ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಗ್ತವೆ. ನೀವೇನಾದ್ರೂ ಈ ಫೋನ್ ಅನ್ನ ಬೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿ ಬೈ ಮಾಡುವಂತಹ ಪ್ಲಾನ್ ಅನ್ನ ಈಗಲೇ ಡ್ರಾಪ್ ಮಾಡಿ. ನಾನು ಈ ಫೋನ್ ನ ಬ್ಯಾಕ್ ಕ್ಯಾಮ್ರಾ ಮೂಲಕ ತಕೊಂಡಿರುವಂತಹ ಕೆಲವೊಂದಿಷ್ಟು ಫೋಟೋಸ್ ಗಳನ್ನ ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ನನ್ಗನ್ಸಿದ ಪ್ರಕಾರ ಈ ಫೋನ್ ನ ಮೇನ್ ಫಾಲ್ಟ್ ಅಂಡ್ ಡಿಸ್ಅಡ್ವಾಂಟೇಜ್ ಅಂದ್ರೆ ಈ ಫೋನ್ ನ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಏಕೆ ಅಂತ ಹೇಳಿದ್ರೆ ಕೇವಲ HD ಪ್ಲಸ್ LCD ಡಿಸ್ಪ್ಲೇ ಅನ್ನ ಕೊಟ್ಟಿದ್ದಾರೆ. ನಿಮಗೆ ನಾನು ಅವಾಗ ತಿಳಿಸಿದೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಅನ್ನ ಕೊಟ್ಟಿದ್ದಾರೆ ಅಂತ. ನಾನು ಈಗ ಅದರ ಒಂದು ಡೆಮೋ ಅನ್ನ ಕೊಡ್ತಾ ಇದ್ದೀರಿ. ನೀವು ನೋಡ್ತಾ ಇರಬಹುದು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಹೇಗೆ ವರ್ಕ್ ಆಗ್ತಿದೆ ಅಂತ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಅನ್ನ ಕೊಟ್ಟಿದ್ದಾದ್ರೂ ತುಂಬಾನೇ ಫಾಸ್ಟ್ ಆಗಿ ಚೆನ್ನಾಗಿ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಯಾವುದೇ ರೀತಿಯಾದಂತಹ ಗ್ಲಿಚ್ ಆಗಲಿ ವರ್ಕ್ ಆಗದೆ ಇರುವಂತದ್ದು ಆಗೋದಿಲ್ಲ. ಸ್ನೇಹಿತರೆ, ಈ ಫೋನ್ ನ ಬ್ಯಾಟರಿ ಲೈಫ್ ಬಗ್ಗೆ ಹೇಳೋದನ್ನೇ ಮರೆತೆ 5500 mAh ಬ್ಯಾಟರಿ ಲೈಫ್ ಅನ್ನ ಈ ಫೋನಿಗೆ ಕೊಟ್ಟಿದ್ದಾರೆ. ಫೋನ್ ಕೂಡ ತುಂಬಾ ಚೆನ್ನಾಗಿ ಫಾಸ್ಟ್ ಆಗಿ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಯಾವುದೇ ರೀತಿಯಾಗಿ ಹ್ಯಾಂಗ್ ಆಗೋದಿಲ್ಲ. ಫೈನಲ್ ಆಗಿ ಈ ಫೋನ್ ಬಗ್ಗೆ ಕಮೆಂಟ್ ಅನ್ನ ಕೊಡೋದಾದ್ರೆ ಎಲ್ಲ ಇದೆ, ಆದ್ರೆ ಏನು ಇಲ್ಲ ಅನ್ನುವಂತಹ ರೀತಿಯಲ್ಲಿ ಈ ಫೋನ್ ಇದೆ. ನಮ್ಮ ಎಕ್ಸ್ಪೆಕ್ಟೇಷನ್ ಅನ್ನ ಈ ಫೋನ್ ರೀಚ್ ಮಾಡೋದಿಲ್ಲ. ನೀವು ಈ ಫೋನ್ ಅನ್ನ ಬೈ ಮಾಡಿದ್ರೆ ನಿಮ್ಗೂ ಕೂಡ ಸೇಮ್ ಫೀಲಿಂಗ್ ಬರುತ್ತೆ. ಈ ಫೋನ್ ಅನ್ನ ಬಿಟ್ಟು 15,000 ಬಜೆಟ್ಗೆ 5G ಸ್ಮಾರ್ಟ್ ಫೋನ್ ಅಲ್ಲಿ ಬೈ ಮಾಡೋದಕ್ಕೆ ತುಂಬಾನೇ ಆಪ್ಷನ್ ಗಳಿವೆ. ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ಈ ಫೋನು ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ನೀವು ಕೂಡ ಈ ಫೋನ್ ಅನ್ನ ಬೈ ಮಾಡುವಂತ ಪ್ಲಾನ್ ಇದ್ರೆ ದಯವಿಟ್ಟು ಬೈ ಮಾಡಬೇಡಿ. ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡೋದ್ರ ಮೂಲಕ ಗಿವ್ ಅವೇಲಿ ಪಾರ್ಟಿಸಿಪೇಟ್ ಮಾಡಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದ ಸ್ನೇಹಿತರೆ.